Bharat Cooperative Bank Mumbai Limited presents Daiichi World Swarasagara, co-sponsored by Abharana Jewelers, Pinky Fashions, Family Fashions ಮತ್ತು Rodriguez Caterers. ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್ ಇವರು ಪ್ರಾಯೋಜಿಸಿರುವ ಕರಾವಳಿ ಕರ್ನಾಟಕದ ಅಪ್ರತಿಮ ಸಂಗೀತ ಸ್ಪರ್ಧೆ ದೈಜಿ ವರ್ಲ್ಡ್ ಸ್ವರಸಾಗರ ಕಾರ್ಯಕ್ರಮಕ್ಕೆ ಎಲ್ಲ ದೈಜಿ ವರ್ಲ್ಡ್ ವೀಕ್ಷಕರಿಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮೊದಲ ಸುತ್ತಿನ ಕೊನೆಯ ಸಂಚಿಕೆಯಲ್ಲಿ 4 ಮಂದಿ ಸ್ಪರ್ಧಾಳುಗಳು ಇಂದು ಆಗಮಿಸಿದ್ದಾರೆ. ಆ ಎಲ್ಲ ಸ್ಪರ್ಧಾಳುಗಳನ್ನು ಮೊದಲಿಂದಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಸಂಚಿಕೆಯ ಕೊನೆಯಲ್ಲಿ ಯಾರೆಲ್ಲ ಮುಂದಿನ ಸುತ್ತಿಗೆ ತೇರ್ಗಡೆಗೊಳ್ತಾರೆ, ಯಾರೆಲ್ಲ ಎಲಿಮಿನೇಟ್ ಆಗ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಹಾಗೆ ಇಂದಿನ ಕಾರ್ಯಕ್ರಮಕ್ಕೆ ತೀರ್ಪುಗಾರರಾಗಿ ನಮ್ಮೊಡನೆ ಇದ್ದಾರೆ ಸಂಗೀತ ವಿದ್ವಾಂಸರಾದ ಯಶವಂತ್ MG ಅವರು, ಹಾಗೆ ಸಂಗೀತ ಮಾಂತ್ರಿಕ ಡಾಲ್ಫಿ ಮಸ್ಕರೇನಸ್ರವರು. ಇಬ್ಬರು ತೀರ್ಪುಗಾರರನ್ನು ಕೂಡ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇದೀಗ ಮೊದಲ ಸುತ್ತಿನ ಕೊನೆಯ ಸಂಚಿಕೆಯ ಮೊದಲ ಸ್ಪರ್ಧಿ ಸಂತೋಷ್ ಕೆ ನಮ್ಮೊಡನೆ ಇದ್ದಾರೆ. ಸಂತೋಷ್ ಅವರೇ, ನಿಮ್ಮನ್ನು ವೇದಿಕೆಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ದಯವಿಟ್ಟು ಬನ್ನಿ. ನೀವು ಆಡಿಷನ್ನಿಂದ ಮೊದಲ ಸುತ್ತಿಗೆ ಬಂದಿದ್ದೀರಿ, ನಿಮಗೆ ಹೇಗೆ ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ. ಮೊದಲು ಸಂಗೀತ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ರಾ? ಇತ್ತೀಚೆಗಂದ್ರೆ ಚಿಕ್ಕಮಗಳೂರಲ್ಲಿ ಹೋಗಿ ಬಂದಿದ್ದೆ ನಾನು. ಹೌದಾ? ಈ ಒಂದು ಸುತ್ತಿನಲ್ಲಿ ನೀವು ಯಾವ ಹಾಡನ್ನು ಹಾಡ್ಲಿಕ್ಕೆ ಇಷ್ಟಪಡ್ತೀರಿ? ಬಂಧನ ಚಿತ್ರದಿಂದ 101 ನೆನಪು ಎದೆಯಾಳದಿಂದ. ಅತ್ಯಂತ ಮಧುರವಾದ ಗೀತೆ, ಬಂಧನ ಚಿತ್ರದ ಈ ಬಂಧನ ಗೀತೆಯನ್ನು ಸಂತೋಷ್ ಅವರು ಹಾಡ್ತಾ ಇದ್ದಾರೆ. ನಾವೆಲ್ಲ ಅವರಿಗೆ ಕೇಳೋಣ. 101 ನೆನಪು ಎದೆಯಾಳದಿಂದ, ಹಾಡಾಗಿ ಬಂತು ಆನಂದದಿಂದ. ನೆನಪು ಎದೆಯಾಳದಿಂದ, ಹಾಡಾಗಿ ಬಂತು ಆನಂದದಿಂದ. 101 ನೆನಪು ಎದೆಯಾಳದಿಂದ, ಹಾಡಾಗಿ ಬಂತು ಆನಂದದಿಂದ. ಸಿಂಧೂರ ಬಿಂದು ನಗಲಮ್ಮ ಎಂದು, ಎಂದೆಂದು ಇರಲಮ್ಮ ಈ ದಿವ್ಯ ಬಂಧ. 101 ನೆನಪು ಎದೆಯಾಳದಿಂದ, ಹಾಡಾಗಿ ಬಂತು ಆನಂದದಿಂದ. ತುಟಿ ಮೇಲೆ ಬಂದಂತ ಮಾತೊಂದೆ ಒಂದು, ಎದೆಯಲ್ಲಿ ಉಳಿದಿದ್ದು 301. ಮೂರು ಗಂಟಲ್ಲಿ ಬಾಳನಂಟು, ಕೇಳಿ ಪಡೆದಾಗ ಸಂತೋಷ ಉಂಟು. ನಿನ್ನ ಹರುಷದಲ್ಲಿ ನನ್ನ ಉಸಿರಿರಲಿ, ನಿನ್ನ ಹರುಷದಲ್ಲಿ ನನ್ನ ಉಸಿರಿರಲಿ, ನನ್ನೆಲ್ಲ ಹಾರೈಕೆ ಈ ಹಾಡಿನಿಂದ. 101 ನೆನಪು ಎದೆಯಾಳದಿಂದ, ಹಾಡಾಗಿ ಬಂತು ಆನಂದದಿಂದ. ಸಿಂಧೂರ ಬಿಂದು ನಗಲಮ್ಮ ಎಂದು, ಎಂದೆಂದು ಇರಲಮ್ಮ ಈ ದಿವ್ಯ ಬಂಧ. 101
ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ ಆನಂದದಿಂದ ಆನಂದದಿಂದ. ಥ್ಯಾಂಕ್ ಯು. ಸಂತೋಷ್ ರವರೇ, ಈ ಮಧುರ ಗೀತೆಗಳ ಸುತ್ತಿನಲ್ಲಿ ಮಧುರವಾದ ಗೀತೆಯನ್ನು ಆಯ್ಕೆ ಮಾಡಿ ಆ ಗೀತೆಗೆ ಒಂದು ನ್ಯಾಯ ಒದಗಿಸಿದ್ದೀರಂತ ನನಗನ್ನಿಸ್ತಾ ಇದೆ. ಇನ್ನು ತೀರ್ಪುಗಾರರು ಇದ್ರ ಬಗ್ಗೆ ಏನು ಹೇಳ್ತಾರಂತ ಕೇಳ್ಕೊಂಡು ಬರೋಣ. ಯಶವಂತ್ ಸರ್, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ, ಇವರ ಹಾಡಿನ ಬಗ್ಗೆ. ಸಂತೋಷ್ ಅವರ ಒಳ್ಳೆಯ ಗೀತೆಯ ಆಯ್ಕೆ, ಬಹಳ ಮಧುರ ಪ್ರಿಯವಾದಂಥ ಗೀತೆ ಇದು. ಎಲ್ಲರ ಜನಮಾನಸದಲ್ಲಿ ಕೂಡ ಉಳಿದಿರುವಂತಹ ಈ ಒಂದು ಗೀತೆ. ಭವಬಂಧನಗಳ ಎಲ್ಲ ಸ್ವರೂಪ ಕೂಡ ಇದರಲ್ಲೇ ಇದೆ. ನೀವು ಕೂಡ ಅಷ್ಟೇ ಸುಮಧುರವಾಗಿ ಹಾಡಿದ್ರಿ, ಭಾವನಾತ್ಮಕವಾಗಿ ಹಾಡಿದ್ರಿ, ತುಂಬ ಚೆನ್ನಾಗಿ ಹಾಡಿದ್ರಿ. ಓವರಾಲ್ ತುಂಬ ಚೆನ್ನಾಗಿತ್ತು. ಬಟ್ ನಿಮಗೆ ಗೊತ್ತಿಲ್ಲ, ಸ್ವಲ್ಪ ಶೇಕಿ ಬರ್ತಾ ಇತ್ತು ಕೆಲವೊಂದು ಇದ್ರ ಹತ್ರ. ನೋ ಪ್ರಾಬ್ಲಮ್, ಅದು ಸಮಸ್ಯೆ ಏನಿಲ್ಲ. ಬಟ್ ಓವರಾಲ್ ಎಕ್ಸಲೆಂಟ್ ಸಿಂಗಿಂಗ್, ತುಂಬ ಚೆನ್ನಾಗಿ ಹಾಡಿದ್ರಿ ಗಣೇಶ್ ಸಾರಿ ಸಂತೋಷ್ ಅವರೇ, ಆಲ್ ದ ಬೆಸ್ಟ್ ನಿಮಗೆ. ಧನ್ಯವಾದಗಳು ಯಶವಂತ್ ಸರ್. ಸಂತೋಷ್ ಅವರೇ, ಒಳ್ಳೆ ಕಮೆಂಟ್ಸ್ ಅನ್ನು ಯಶವಂತ್ ಸರ್ ನೀಡಿದ್ದಾರೆ. ಇದೀಗ ಡಾಲ್ಫಿ ಸರ್ ಅವರು ಯಾವ ರೀತಿಯಲ್ಲಿ ಕಮೆಂಟ್ ಮಾಡ್ತಾರೆ ನೋಡೋಣ. ಸಂತೋಷ್ನವರೇ, ಹೇಗಿದ್ದೀರಾ? ಚೆನ್ನಾಗಿದೆ ಸರ್. ತುಂಬಾ ಸ್ಮೈಲ್ ಕೊಡ್ತಾ ಇದ್ದೀರಾ ಅಲ್ವಾ? ನಿಮ್ಮ ಧ್ವನಿ ಕೂಡ ತುಂಬಾ ಚೆನ್ನಾಗುಂಟು, ತಾಳ ಸರಿಯಾಗಿತ್ತು, ಏನು ಇಶ್ಯೂ ಇರಲಿಲ್ಲ ಅದರಲ್ಲಿ. ಆದರೆ ನಿಮ್ಮ ಶ್ರುತಿ ತುಂಬ ಕಡೆಯಲ್ಲಿ ಶೇಕ್ ಆಗಿದೆ. ನೋಟಿಸ್ ಮಾಡಿದ್ದೀರಾ ನೀವು? ಹೌದು, ತುಂಬ ಕಡೆಯಲ್ಲಿ ಶೇಕ್ ಆಗಿದೆ. ಅಂದರೆ ಏನಾಗಿದೆ ಅಂತ ಹೇಳಿದ್ರೆ, ನೀವು ಸ್ವಲ್ಪ ಮಧ್ಯದಲ್ಲಿ ಡಲ್ ಫೀಲ್ ಕೊಟ್ಟಿದ್ದೀರಿ. ಅದು ನೀವು ಟಯರ್ಡ್ ಆಗಿದ್ದೀರಾ ಅಥವಾ ಏನಂತ ನಮ್ಗೆ ಗೊತ್ತಿಲ್ಲ. ನಿಮ್ಮ ಹತ್ರ ಜೋಶ್ ಉಂಟು, ಓಕೆ, ನಿಮ್ಮ ಹತ್ರ ಒಂದು ಜೋಶ್ ಉಂಟು. ಆದರೂ ಸಹ ಅದು ಸಿಂಗ್ ಮಾಡುವಾಗ ಏನೋ ಏನು ಹೇಳ್ತಾರಲ್ವ, ಅದೊಂದು ಡಲ್ ಫೀಲಿಂಗ್ ಬಂದು ಆವಾಗ ಏನಾಗಿದೆ, ಸ್ವರಗಳು ಸ್ವಲ್ಪ ಮೇಲೆ ಕೆಳಗೆ ಆಗಿ ಸ್ವಲ್ಪ ಸ್ಲಿಪ್ ಆಗಿವೆ. ನೀವು ಎಗ್ರಿ ಆಗಿದ್ದೀರಾ? ಹೌದು, ಅಷ್ಟೇ ಒಂದು ಹೇಳಲಿಕ್ಕೆ ಬಯಸ್ತೇನೆ. ಆದರೆ ನಿಮ್ಮ ಓವರ್ ಆಲ್ ವೆರಿ ಗುಡ್ ಪರ್ಫಾರ್ಮೆನ್ಸ್ ಸಂತೋಷ್ ರವರೇ. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಧನ್ಯವಾದಗಳು ಡಾಲ್ಫಿ ಸರ್. ಜಡ್ಜಸ್ ರವರು ನಿಮಗೆ ಒಳ್ಳೆಯ ಕಮೆಂಟ್ಗಳನ್ನು ಕೂಡ ಕೊಟ್ಟಿದ್ದಾರೆ, ಕೆಲವು ಸಲಹೆಗಳನ್ನು ಕೂಡ ನೀಡಿದ್ದಾರೆ. ಏನಾಗಿದೆ ಅಂದರೆ, ತುರುಸಿನಿಂದ ಕೂಡಿದ ಸ್ಪರ್ಧೆ. ಇಲ್ಲಿ ಒಂದು ಸಣ್ಣ ಸಣ್ಣ ತಪ್ಪುಗಳನ್ನು ಎತ್ತಿ ತೋರಿಸಲೇಬೇಕಾಗ್ತದೆ. ಯಾಕಂದರೆ ಈ ಸ್ಪರ್ಧೆಯಲ್ಲಿ ಎಷ್ಟೊಂದು ಪೈಪೋಟಿ ಇದೆ. ಈ ತಪ್ಪುಗಳಿಂದ ನೀವು ಮುಂದೆ ಇನ್ನಷ್ಟು ಪ್ರಗತಿ ಹೊಂದ್ತೀರಂತ ನಮ್ಮ ನಂಬಿಕೆ. ನಿಮ್ಮ ಮುಂದಿನ ಹಂತದಲ್ಲಿ ಯಶಸ್ವಿಯಾಗಲಿ ಅಂತ ಆಶಿಸ್ತಾ ನಿಮಗೆ ಶುಭ ಹಾರೈಸ್ತೇನೆ. ಆಲ್ ದಿ ಬೆಸ್ಟ್. ಒಂದು ಮಧುರವಾದ ಗೀತೆಯನ್ನು ಸಂತೋಷ್ ರವರು ಪ್ರಸ್ತುತಪಡಿಸಿದರು. ಇದೀಗ ಮುಂದಿನ ಗಾಯಕಿ ಸಮೀಕ್ಷಾ.
ಸಮೀಕ್ಷರವರೇ, ಬಹಳ ಮಧುರವಾದ ಗೀತೆಯನ್ನು ಆಯ್ದುಕೊಂಡಿದ್ದೀರಿ, ಬಹಳ ಇಂಪಾಗಿ ಹಾಡಿದ್ರಿ. ನೀವು ಹಾಡಿದ್ದು ತೀರ್ಪುಗಾರರಿಗೆ ಹೇಗನ್ಸಿದೆ ಅಂತ ಅವ್ರ ಹತ್ರವೇ ಕೇಳೋಣ. ಡಾಲ್ಫಿ ಸರ್, ಸಮೀಕ್ಷರ್ ಅವರ ಹಾಡಿನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸಮೀಕ್ಷರ್ ಅವರೇ, ಹೇಳಿ ಸರ್. ಈಗ ಆಲ್ವಿನ್ ಸರ್ ಹೇಳಿದಾಗೆ ಇಂಪಾದ ಧ್ವನಿ, ಥ್ಯಾಂಕ್ ಯು ಸರ್. ಮತ್ತೆ ನೀವು ಸಾಧಕಪಡಿಸಿದ ರೀತಿ ಕೂಡ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ಹೇಳುವುದೇನೆಂದರೆ, ನೀವು ಹೈಯರ್ ನೋಟ್ಸಿಗೆ ಹೋಗುವಾಗ ಕೆಲವು ನೋಟ್ಸ್ಗಳು ಅಲ್ಲಿ ರೀಚ್ ಆಗ್ತಿರ್ಲಿಲ್ಲ. ನಿಮ್ಮ ಗಮನಕ್ಕೆ ಬಂದಿದೆಯಾ? ಹೌದು ಸರ್. ರೀಚ್ ಆಗ್ತಿರ್ಲಿಲ್ಲ ಒಂದದು. ಮತ್ತೆ ನಿಮ್ಮ ಗಾಯನದ ಸ್ಪಷ್ಟತೆಗೆ ನೀವು ಗಮನ ಕೊಡಬೇಕು. ತುಂಬ ಜಾಗದಲ್ಲಿ ಈ ಸ್ಪಷ್ಟತೆ ಒಂದು ಕ್ಲಾರಿಟಿ ಒಂದು ಇರಲಿಲ್ಲ. ಓಕೆ, ಅದರಲ್ಲಿ ಸಹ ನೀವು ಗಮನ ಕೊಡಬೇಕು. ಓಕೆ ಸರ್. ಮತ್ತೆ ಓವರ್ ಆಲ್ ವೆರಿ ಗುಡ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು. ಓಕೆ, ಆಲ್ ದಿ ಬೆಸ್ಟ್ ಡಿಯರ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಡಾಲ್ಫಿ ಸರ್. ಡಾಲ್ಫಿ ಸರ್ ಹಾಡಿನಲ್ಲಿರುವ ಚಿಕ್ಕ ಪುಟ್ಟ ತಪ್ಪುಗಳನ್ನು ಎತ್ತಿ ತೋರಿಸ್ತಾರೆ. ಯಾಕೆ? ಸ್ಪರ್ಧೆ ಬಹಳ ತುರುಸಿನಿಂದಿದೆ, ಬಹಳಷ್ಟು ಪೈಪೋಟಿ ಇದೆ. ಅದಕ್ಕಾಗಿ ಮುಂದಿನ ಹಂತಕ್ಕೆ ನೀವು ಇನ್ನಷ್ಟು ಶ್ರಮ ವಹಿಸ್ಬೇಕನ್ನೋದು ಅವರ ಒಂದು ಗುರಿಯಾಗಿದೆ. ಹಾಗೆ ಯಶವಂತ್ ಸರ್ ಅವರು ಏನ್ ಹೇಳ್ತಾರೆ ಕೇಳ್ಕೊಳ್ಳೋಣ. ಸಮೀಕ್ಷಾ, ಒಳ್ಳೆಯ ಆಯ್ಕೆ. ಇನ್ನೂ ಕೂಡ ಆತ್ಮವಿಶ್ವಾಸದಿಂದ ಹಾಡಬೇಕು ಅಂತ ಅನಿಸಿತು. ಹಾಂ ಸರ್. ಮತ್ತೆ ನೀವು ಒರಿಜಿನಲ್ ಪಿಚ್ಚಲ್ಲೇ ಹಾಡಿದ್ರಲ್ವಾ ಇದು? ಹೌದು ಸರ್. ಎಸ್, ಓಕೆ. ಅದು ಚೆನ್ನಾಗಿ ಹಾಡಿದ್ರಿ, ಅದೇನು ತೊಂದರೆ ಇಲ್ಲ. ಬಟ್ ಅದೇ ತಾರಸ್ಥಾಯಿಗಳಲ್ಲಿ ಒಂದಷ್ಟು ವರ್ಕ್ ಮಾಡಬೇಕಾಯ್ತು ಅಂತ ಅನಿಸಿತು. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಯಶವಂತ್ ಸರ್. ಥ್ಯಾಂಕ್ ಯು ಸರ್. ಇಬ್ರು ತೀರ್ಪುಗಾರರು ಬಹಳ ಒಳ್ಳೆಯ ನಿಮಗೆ ಕಮೆಂಟ್ಸ್ ನೀಡಿದ್ದಾರೆ, ಕೆಲವೊಂದು ಸಲಹೆಗಳನ್ನು ಕೂಡ ನೀಡಿದ್ದಾರೆ. ಬಹುಶಃ ಮುಂದಿನ ಹಂತದಲ್ಲಿ ನಿಮಗೆ ಯಶಸ್ಸು ಸಿಗ್ಲಿ ಅಂತ ಹೇಳ್ತಾ ನಿಮಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಸಮೀಕ್ಷರ್ ಅವರ ಮಧುರ ಹಾಡಿನ ಬಳಿಕ ಇನ್ನೋರ್ವ ಸ್ಪರ್ಧಿ ಸಂತೋಷ್ ಆಚಾರ್ ಇದೀಗ ನಮ್ಮೊಡನೆ ಇದ್ದಾರೆ. ಸಂತೋಷ್ ಆಚಾರ್ ಅವರೇ, ನಿಮ್ಮನ್ನು ವೇದಿಕೆಗೆ ಆತ್ಮೀಯದಿಂದ ಸ್ವಾಗತಿಸ್ತಾ ಇದ್ದೇನೆ. ದಯವಿಟ್ಟು ಬನ್ನಿ. ಸಂತೋಷ್ ರವರೇ, ದೈಜಿ ವರ್ಲ್ಡ್ ಸ್ವರಸಾಗರ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ಈ ಒಂದು ಸ್ಪರ್ಧೆಗಾಗಿ ನೀವು ಯಾವ ಹಾಡನ್ನು ಸಿದ್ಧ ಮಾಡಿದ್ರಿ? ಯಾರೋ ಕಣ್ಣಲ್ಲಿ ಕಣ್ಣನ್ನಿಟ್ಟು. ಒರಟ ಐ ಲವ್ ಯು ಚಿತ್ರದ ಗೀತೆಯೊಂದಿಗೆ ಸಂತೋಷ್ ರವರು ಸನ್ನದ್ಧರಾಗಿದ್ದಾರೆ. ಇದೀಗ ಅವರ ಹಾಡನ್ನು ನಾವೆಲ್ಲರೂ ಕೇಳೋಣ. ಯಾರೋ ಕಣ್ಣಲ್ಲಿ ಕಣ್ಣಾನಿಟ್ಟು ಮನಸ್ಸಿನಲ್ಲಿ ಮನಸ್ಸಾನಿಟ್ಟು ನನ್ನ ಒಳಗಿಂದಾನೆ ನನ್ನ ಕದ್ದೋರ್ಯಾರೋ. ಯಾರೋ ಗಾಳಿಲಿ ಮುತ್ತಾನಿಟ್ಟು ನೀರಿನಲ್ಲಿ ಹೆಜ್ಜೆ ಇಟ್ಟು ಇಲ್ಲೇ ಇದ್ದಂಗಿದ್ದು ಎದ್ದು ಹೋದೋರ್ಯಾರೋ. ಅವಳರ ಹುಡುಗಿ ನನ್ನನ್ನೇ ಹುಡುಕಿ ಪ್ರೀತಿಸುತ್ತೀನಿ ಅಂತ ಹಾಡುತ್ತಾಳೆ. ಹತ್ತಿರ ಬಾರದೆ ದೂರನೂ ಇರದೆ ಗುಂಡಿಗೆ ಚುಚ್ಚಿ ನನ್ನ ಕಾಡುತ್ತಾಳೆ. ಯಾರೋ ಕಣ್ಣಲ್ಲಿ ಕಣ್ಣಾನಿಟ್ಟು ಮನಸ್ಸಿನಲ್ಲಿ ಮನಸ್ಸಾನಿಟ್ಟು ನನ್ನ ಒಳಗಿಂದಾನೆ ನನ್ನ ಕದ್ದೋರ್ಯಾರೋ. ಯಾರೋ ಗಾಳಿಲಿ ಮುತ್ತಾನಿಟ್ಟು ನೀರಿನಲ್ಲಿ ಹೆಜ್ಜೆ ಇಟ್ಟು ಇಲ್ಲೇ ಇದ್ದಂಗಿದ್ದು ಎದ್ದು ಹೋದೋರ್ಯಾರೋ. ಒಂದೊಂದು ಹುಡುಗಿರಲ್ಲೂ ನೂರು ನೂರು ಕನಸು ಉಂಟು, ಯಾರು ಎಲ್ಲೂ ಹೇಳೋದಿಲ್ಲ. ಹಾಗಂತ ಯಾರು ಕೂಡ ಪ್ರೀತಿ ಮಾಡೋದಿಲ್ಲ ಅಂತ ಎಂದು ಬಾಯಿ ಬೀಳೋದಿಲ್ಲ. ನನ್ನಂತ ಹುಡುಗರಿಗೆ ಪ್ರೇಮ ಗೀಮ ಅನ್ನೋದೆಲ್ಲ ಇಲ್ಲಿವರೆಗೂ ತಿಳಿದೇ ಇಲ್ಲ.
ಎಲ್ಲಿಂದ ಬಂದೋ ಇವಳು ತಿಳಿದು ತಿಳಿದು ತಿಳಿಯದಂಗೆ ಜೀವ ಹಿಂಡಿ ಕೊಲ್ತಾಳಲ್ಲ. ಇದು ಪ್ರೀತಿ ಅಲ್ಲ, ಪ್ರೇಮನೂ ಅಲ್ಲ, ಬರೀ ಸ್ನೇಹ ಅಲ್ಲ ಅಂತ ಹೇಳುತ್ತಿಲ್ಲ. ಅದೇನ ಒಳಗೆ ನನ್ನೊಳಗೊಳಗೆ ಅವಳಿಟ್ಟ ಹೆಜ್ಜೆನ ಮರೆಯೋದಿಲ್ಲ. ಯಾರು ಕಣ್ಣಲ್ಲಿ ಕಣ್ಣಾನಿಟ್ಟು ಮನಸ್ಸಿನಲ್ಲಿ ಮನಸ್ಸಾನಿಟ್ಟು ನನ್ನ ಒಳಗಿಂದಾನೆ ನನ್ನ ಕದ್ದೋರ್ಯಾರು. ಯಾರೋ ಗಾಳಿಲಿ ಮುತ್ತಾನಿಟ್ಟು ನೀರಿನಲ್ಲಿ ಹೆಜ್ಜೆ ಇಟ್ಟು ಇಲ್ಲೇ ಇದ್ದಂಗಿದ್ದು ಎದ್ದು ಹೋದೋರ್ಯಾರು. ಹೋದೋರ್ಯಾರೋ ಹೋದೋರ್ಯಾರೋ. ಸಂತೋಷ್ ಅವರೇ, ನಿಮ್ಮ ಹಾಡನ್ನು ಕೇಳಿ ತುಂಬಾ ಸಂತೋಷವಾಯಿತು. ನಿಮ್ಮ ವಾಯ್ಸ್ನಲ್ಲಿ ಒಂದು ವಿಶೇಷ ಡೆಪ್ತ್ ಇದೆ, ಬಹಳ ಇಷ್ಟ ಆಯಿತು ನನಗೆ. ತೀರ್ಪುಗಾರರಿಗೆ ಹೇಗಾಯಿತು ನಿಮ್ಮ ಹಾಡು ಅಂತ ಕೇಳಿ ನೋಡೋಣ. ಯಶವಂತ್ ಸರ್, ಸಂತೋಷ್ ಅವರ ಹಾಡಿನ ಬಗ್ಗೆ ನೀವೇನು ಹೇಳ್ತೀರಿ? ಸಂತೋಷ್ ಅವರೇ, ಒಳ್ಳೆ ಗೀತೆ, ಪಾಪ್ಯುಲರ್ ಗೀತೆ ಇದು. ಬಟ್ ಸುತ್ತು ಮಧುರ ಗೀತೆಗಳ ಗಾಯನ ಅಂತಿದೆ. ಬಟ್ ಬ್ಯಾಕ್ಗ್ರೌಂಡ್ ಫುಲ್ ಜೋಶ್ ಆಗಿದೆ. ಬಟ್ ಭಾವನೆಗಳು ಪ್ರೀತಿಯ ಕಡೆಗೆ ಒಲಿದೆ. ಏನಿಲ್ಲ, ಅವರು ತುಂಬ ಚೆನ್ನಾಗಿ ಹಾಡಿದರೆ. ಬಟ್ ಇನ್ನೊಂದು ಚೂರು ಲ್ಯಾಂಡಿಂಗ್ ನೋಟ್ಸ್ಗಳು ಒಂದು ಕರೆಕ್ಟ್ ಇರಬೇಕಾಗಿತ್ತು ಅಂತ ಅನಿಸಿತು. ಎಲ್ಲ ಕಡೆ ಸಣ್ಣ ಸಣ್ಣ ಜಾರಿ ಜಾರಿ ಹೋಗ್ತಾಯಿತ್ತು. ಅದು ಬಿಟ್ಟರೆ ಓವರಾಲ್ ಚೆನ್ನಾಗಿ ಹಾಡಿದ್ರಿ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಓಕೆ, ಧನ್ಯವಾದಗಳು ಯಶವಂತ್ ಸರ್. ತಲ್ಫಿ ಸರ್, ನೀವೇನು ಹೇಳ್ತೀರಿ ಸಂತೋಷ್ ಅವರ ಗಾಯನದ ಬಗ್ಗೆ? ಸಂತೋಷ್ ಅವರೇ ಹೇಳಿ ಸರ್. ಹೇಗಿದ್ದೀರಾ? ಆರಾಮಿದ್ದೀನಿ ಸರ್. ಓಕೆ, ಚೆನ್ನಾಗಿ ಹಾಡಿದ್ರಲ್ಲೋ ನೀವು? ಅನ್ಸುತ್ತೆ ಸರ್, ಬಟ್ ಆದ್ರೆ ಸ್ವಲ್ಪ ಚೇಂಜಸ್ ಏನಾದ್ರು ಮಾಡ್ಕೋಬೇಕು ಅಂತ. ಓಕೆ ಓಕೆ, ನೀವು ಕ್ಲಾಸಿಗೆಲ್ಲ ಹೋಗ್ತೀರಾ? ಟ್ರೈನ್ ಸಿಂಗರಾ? ಇಲ್ಲ ಸರ್, ನಾನು ಅಂದ್ರೆ ಮೊದಲೇ ಹೋಗ್ತಿದ್ದೆ. ಇದು ಮಾಡಿದ್ದೆ, ನಾನು ಬೇಸಿಕ್ ಮಾಡಿದ್ದೆ. ಅದ್ರ ನಂತರ ಅಂದ್ರೆ ಆರ್ಕೆಸ್ಟ್ರಾ ಅದ್ರಲ್ಲಿ ಹೋಗ್ತೀನಿ. ಓಕೆ, ನೋಡಿ, ನಿಮ್ಮ ಹತ್ರ ಕೆಪಾಸಿಟಿ ಉಂಟು. ನಿಮ್ಮ ಹತ್ರ ಕೆಪಾಸಿಟಿ ಉಂಟು. ನಿಮ್ಗೆ ಏನು ಬೇಕಂತ ಹೇಳಿದರೆ, ನಿಮಗೆ ಸ್ವರ, ಶ್ರುತಿ, ತಾಳ ಇದರ ಬಗ್ಗೆ ನಿಮಗೆ ಸ್ವಲ್ಪ ಟ್ರೈನಿಂಗ್ ಬೇಕು. ಓಕೆ ಓಕೆ ಸರ್. ಇದು ಒಂದು ನೀವು ತಗೊಂಡಿದ್ರೆ ನೀವೊಂದು ಒಳ್ಳೆ ಗಾಯಕ ಆಗಲಿಕ್ಕೆ ನಿಮಗೆ ಅವಕಾಶ ಉಂಟು. ಓಕೆ ಸರ್. ಓಕೆ, ಆಲ್ ದಿ ಬೆಸ್ಟ್. ಓಕೆ ಸರ್, ಥ್ಯಾಂಕ್ ಯು. ಧನ್ಯವಾದಗಳು ಡಾಲ್ಫಿ ಸರ್. ತೀರ್ಪುಗಾರರು ಬಹಳ ಉತ್ತಮವಾದ ಸಲಹೆಗಳನ್ನು ಕೊಟ್ಟರು. ಅವರು ನಿಮ್ಮ ಹಾಡಿಗೆ, ಧ್ವನಿಗೆ ಬಹಳ ಮೆಚ್ಕೊಂಡ್ರು ಕೂಡ. ಒಂದೆರಡು ಸಲಹೆಗಳು ನಿಮ್ಮ ಈ ಮುಂದಿನ ಸಂಗೀತ ಪಯಣಕ್ಕೆ ಬಹಳ ಅನುಕೂಲ ಆಗುವಂಥ ಸಲಹೆಗಳು. ಅದನ್ನೆಲ್ಲವನ್ನು ನೀವು ಕೈಗೂಡಿಸಿಕೊಳ್ಳಿ ಅಂತ ಹೇಳ್ತಾ ನಿಮಗೆ ಶುಭ ಹಾರೈಸ್ತೇನೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಸಂತೋಷ್ ರವರ ಹಾಡಿನ ಬಳಿಕ ಕೊನೆಯ ಸಂಚಿಕೆಯ ಕೊನೆಯ ಸ್ಪರ್ಧಿ ನಮ್ಮೊಡನೆ ಇದ್ದಾರೆ ಪೃಥ್ವಿ ಕೋಟ್ಯಾನ್ ಮಲ್ಪೆಯವರು. ಪೃಥ್ವಿ ಕೋಟ್ಯಾನ್ ರವರೇ, ನಿಮ್ಮನ್ನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ದಯವಿಟ್ಟು ವೇದಿಕೆಗೆ ಬನ್ನಿ. ಪೃಥ್ವಿ ಅವರೇ, ದೈಜಿ ವರ್ಲ್ಡ್ ಸ್ವರಸಾಗರಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನೀವು ಮೊದಲ ಸುತ್ತಿನ ಕೊನೆಯ ಸ್ಪರ್ಧಿ. ಈ ಒಂದು ಸ್ಪರ್ಧೆಗಾಗಿ ನೀವು ಯಾವ ಗೀತೆಯನ್ನು ಆಯ್ಕೆ ಮಾಡಿಕೊಂಡಿದ್ದೀರಿ? ರಘು ದೀಕ್ಷಿತ್ ಹಾಡಿರೋ ಮುಂಜಾನೆ ಮಂಜಲ್ಲಿ. ಮುಂಜಾನೆ ಮಂಜಲ್ಲಿಯ ಹಾಡನ್ನು ಹಾಡಲಿಕ್ಕೆ ಪೃಥ್ವಿ ಕೋಟ್ಯಾನ್ ರವರು ಸಿದ್ಧರಾಗಿದ್ದಾರೆ. ಅವರ ಹಾಡನ್ನು ನಾವೆಲ್ಲ ಸೇರಿ ಕೇಳೋಣ. ಮುಂಜಾನೆ ಮಂಜಲ್ಲಿ ಮುಸ್ಸಂಜೆ ತಿಳಿತಂಪಲ್ಲಿ ಓಲವೇ ನೀನೆಲ್ಲಿ ಹುಡುಕಾಟ ನಿನಗೆನ್ನೆಲ್ಲಿ ನನ್ನೆದೆಯೊಳಗೆ ನೀಳಿದು ಜಡಮನದ ಮೌನ ಮುರಿದು ಬಿಸಿ ಉಸಿರನ್ನು ನೀ ಬಗೆದು ನಿಟ್ಟುಸಿರನ್ನು ನೀ ತೆಗೆದು ನನ್ನೊಮ್ಮೆ ಆವರಿಸು ಈ ಬೇಗೆ ನೀ ಹರಿಸು ಮನದಾಳದ ಉಲ್ಲಾಸಲಿ ಕುಂತಲ್ಲು ನೀನೆ ನಿಂತಲ್ಲು ನೀನೆ ಎಲ್ಲೆಲ್ಲೂ ನೀನೆ ಸಖಿ ಕಣ್ಣ
ಕಣ್ಣಲ್ಲೂ ನೀನೆ ಕನಸಲ್ಲೂ ನೀನೆ ಎಲ್ಲೆಲ್ಲೂ ನೀನೆ ಸಖಿ ನನ್ನ ನೆನ್ನೆಗಳು ನೀನೆ ನಾಳೆಗಳು ನೀನೆ ಎಂದೆಂದು ನೀನೆ ಸಖಿ ಆವರಿಸು ಮೈ ತುಂಬಿ ಜಿಸ್ಮಾತ್ ಮಾತಲ್ಲೇ ಕನಸನ್ನು ನಿನದೆಂದು ನೀ ತಿಳಿದಿದ್ದೆ ನೂರೆಂಟು ನೋವಲ್ಲೂ ನೀ ಬಂದು ಜೊತೆ ಇದ್ದೆ ಕಾರ್ಮೋಡ ಕವಿದ ಮನಕ್ಕೆ ಹೊಸ ಬೆಳಕು ತಂದು ಸುರಿದೆ ನಿನಗಾಗಿ ನಾನು ನನ್ನ ಬದುಕೆಲ್ಲ ಮುಡಿಗು ಎಂದೆ ಹೀಗೆ ನೀ ಹೋದೆ ಕನಿಕರಿಸಿ ನೀ ಬಾರೆ ಎದೆಗೂಡಿನ ಉಸಿರು ನೀನೇ ಬಾನಲ್ಲೂ ನೀನೆ ಭೂಮಿಯಲ್ಲೂ ನೀನೆ ಎಲ್ಲೆಲ್ಲೂ ನೀನೆ ಸಖಿ ನೋವಲ್ಲೂ ನೀನೆ ನಗುವಲ್ಲೂ ನೀನೆ ಎಲ್ಲೆಲ್ಲೂ ನೀನೆ ಸಖಿ ನನ್ನ ನೆನ್ನೆಗಳು ನೀನೆ ನಾಳೆಗಳು ನೀನೆ ಎಲ್ಲೆಲ್ಲೂ ನೀನೆ ಸಖಿ ಆವರಿಸು ಮೈಗೂಡಿ ಜಿಸ್ಮಾತ್ ಮಾತಲ್ಲಿ ಪೃಥ್ವಿ ಅವರೇ, ಈ ಒಂದು ಮಧುರ ಹಾಡುಗಳ ಸಂಚಿಕೆಗಾಗಿ ಒಂದು ಮಧುರವಾದ ಗೀತೆಯನ್ನೇ ನೀವು ಆಯ್ಕೆ ಮಾಡಿದ್ದೀರಿ. ಈ ನಿಮ್ಮ ಹಾಡು ನಮ್ಮ ತೀರ್ಪುಗಾರರಿಗೆ ಹೇಗನ್ನಿಸ್ತು ಅಂತ ಅವ್ರ ಹತ್ರ ಕೇಳಿ ಬರೋಣ. ಯಶವಂತ್ ಸರ್, ಈ ಹಾಡಿನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ರಘು ದೀಕ್ಷಿತ್ ಸರ್ ಅವರ ಒಂದಷ್ಟು ಶೈಲಿಯನ್ನ ಪೃಥ್ವಿ ಅವರು ಇಲ್ಲಿ ತಂದರು. ಭಾಳಷ್ಟು ಚೆನ್ನಾಗಿ ಹಾಡಿದರು. ಅಲ್ಲೇನು ಒರ್ಜಿನಾಲಿಟಿ ಏನಿದೆ ಅದನ್ನೊಂದು ಹಂತಕ್ಕೆ ಭಾಳಷ್ಟು ಚೆನ್ನಾಗಿ ತಗೊಂಡು ಬಂದರು. ಬಟ್ ಅಲ್ಲಿ ಖುಷಿಯಾದೇನಪ್ಪ ಅಂದರೆ ಅವರ ವಿಬ್ರೇಟ್ ಎಂಡಿಂಗ್ ನೋಟ್ಸ್ಗಳು ತುಂಬ ಚೆನ್ನಾಗಿತ್ತು. ಸೂಪರ್. ಮತ್ತು ಈ ಸಂಚಿಕೆ ಕೊನೆಯ ಸ್ಪರ್ಧೆ ನೀವು. ಪ್ರಾರಂಭ ಮತ್ತು ಕೊನೆಯ ಎರಡೂ ಕೂಡ ಚೆನ್ನಾಗಿ ಬಂತು. ಇನ್ನು ಉಳಿದಂಥದ್ದು ಬಹಳಷ್ಟಿದೆ, ನಾವು ಅದನ್ನು ಪರಿಷ್ಕರಣೆ ಮಾಡಬೇಕಾಗಿದೆ. ಸೊ ಆಲ್ ದ ಬೆಸ್ಟ್ ಪೃಥ್ವಿ, ತುಂಬ ಚೆನ್ನಾಗಿತ್ತು. ಯಶವಂತ್ ಸರ್ ಧನ್ಯವಾದಗಳು. ಡಾಲ್ಫಿ ಸರ್, ನಿಮ್ಮ ಅನಿಸಿಕೆಗಾಗಿ. ಪೃಥ್ವಿ ಅವರೇ ಸರ್, ತುಂಬ ಚೆನ್ನಾಗಿ ಹಾಡಿದ್ದೀರಾ. ನೀವು ಹಾಡುವಾಗ ನಮ್ಗೆ ಅನಿಸ್ತೀರಿ ನೀವು ಗಾಯನದಲ್ಲೇ ಮುಳುಗಿ ಹೋಗಿದ್ದೀರಾ ಅಲ್ವಾ? ಹಾ, ತುಂಬಾ ಇಷ್ಟವಂತ ನಿಮಗೆ ಸಿಂಗಿಂಗ್. ಟ್ರೈನಿಂಗ್ ಎಲ್ಲಿ ತಗೊಳ್ತೀರಾ? ಅಚ್ಚಾ, ನಿಮ್ಮ ಸೆಲ್ಫ್ ನಿಮ್ಮ ಪ್ರಸಿದ್ಧಪಡಿಸಿದ ರೀತಿ ಕೂಡ ಚೆನ್ನಾಗಿತ್ತು. ಓವರ್ ಆಲ್ ಇಸ್ ಗುಡ್ ಸಿಂಗಿಂಗ್. ಓಕೆ, ನೋಡುವ ಏನಾಗ್ತದಂತ. ಆಲ್ ದಿ ಬೆಸ್ಟ್. ಧನ್ಯವಾದಗಳು ಡಾಲ್ಫಿ ಸರ್. ಇಬ್ಬರು ತೀರ್ಪುಗಾರರು ಬಹಳ ಉತ್ತಮವಾದ ಒಂದು ಪ್ರತಿಕ್ರಿಯೆ ನೀಡಿದ್ದಾರೆ. ನಿಮ್ಮ ಹಾಡು ಕೂಡ ಬಹಳ ಚೆನ್ನಾಗಿತ್ತು. ಮುಂದಿನ ಹಂತದಲ್ಲಿ ನಿಮಗೆ ಮತ್ತೆ ಯಶಸ್ಸನ್ನು ಕೋರುತ್ತೇನೆ. ಶುಭವಾಗಲಿ. ಆಲ್ ದಿ ಬೆಸ್ಟ್. ಮೊದಲ ಸುತ್ತಿನ ಕೊನೆಯ ಸಂಚಿಕೆಯಲ್ಲಿ ಎಲ್ಲ 4 ಸ್ಪರ್ಧಿಗಳು ತಮ್ಮ ಹಾಡನ್ನು ಮುಗಿಸಿದ್ದಾರೆ. ಬಹಳ ಪೈಪೋಟಿಯಿಂದ ಕೂಡಿದ ಈ ಸಂಚಿಕೆಯಲ್ಲಿ ಯಾರು ಮುಂದಿನ ಹಂತಕ್ಕೆ ತೇರ್ಗಡೆಯಾಗಿದ್ದಾರೆ, ಯಾರು ವೆಯ್ಟಿಂಗ್ ಲಿಸ್ಟಲ್ಲಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ದಯವಿಟ್ಟು ಎಲ್ಲ ಸ್ಪರ್ಧಿಗಳು ವೇದಿಕೆಗೆ ಬರಬೇಕಂತ ನಿಮ್ಮನ್ನು ಆತ್ಮೀಯವಾಗಿ ಆಹ್ವಾನಿಸ್ತಾ ಇದ್ದೇನೆ. ಈ ಒಂದು ಕೊನೆಯ ಸಂಚಿಕೆಯಲ್ಲಿ ಎಲ್ಲ 4 ಹಾಡುಗಾರರು ತಮ್ಮ ಹಾಡನ್ನು ಹಾಡಿದ್ದಾರೆ, ಬಹಳ ಚೆನ್ನಾಗಿ ಹಾಡಿದ್ದಾರೆ. ಇದರಲ್ಲಿ ಯಾರು ಮುಂದಿನ ಹಂತಕ್ಕೆ ತೇರ್ಗಡೆ ಆಗ್ತಾರೆ, ಯಾರು ವೆಯ್ಟಿಂಗ್ ಲಿಸ್ಟಿಗೆ ಹೋಗ್ತಾರೆ ಎನ್ನುವ ಬಗ್ಗೆ ವಿವರಣೆ ನೀಡಬೇಕಾಗಿ ಯಶವಂತ್ ಸರ್ ಇವರಲ್ಲಿ ನಾನು ವಿನಂತಿಸ್ತಾ ಇದ್ದೇನೆ. ಈಗಾಗಲೇ ಈ ಸಂಚಿಕೆ ಕೊನೆ ಹಂತದಲ್ಲಿದ್ದೇವೆ. ನಾವು 4 ಜನ ಸ್ಪರ್ಧಿಗಳು. ಜೊತೆಗೆ ನಮ್ಮ ಒಂದು ಸಂಗೀತದ ಜ್ಞಾನವನ್ನು ಆಧರಿಸಿಕೊಂಡು ಒಂದು ಮಾಪನವನ್ನಾಗಿ ಅದನ್ನು ಪರಿವರ್ತನೆ ಮಾಡಿಕೊಂಡು ಒಂದಷ್ಟು ಅವರ ಹಾಡುಗಾರಿಕೆಯ ತೂಕಗಳನ್ನು ಬಹಳಷ್ಟು ಸುಲಲಿತವಾಗಿ ಅದರ ಅಂಶಗಳನ್ನು ಆಧರಿಸಿಕೊಂಡು ಈಗ ಫಲಿತಾಂಶವನ್ನು ನೋಡ್ತಾ ಇದ್ದೇವೆ. ಮತ್ತೊಮ್ಮೆ ನೆನಪು ಮಾಡಿಕೊಳ್ಳಿ, ನೇರವಾಗಿ ಆಯ್ಕೆಯಾದವರು ಮುಂದಿನ ಹಂತಕ್ಕೆ ಹೋಗ್ತಾರೆ. ವೇಟಿಂಗ್ ಲಿಸ್ಟ್ ಇದ್ದಂಥವರು ಸ್ವಲ್ಪ ಹೊತ್ತು ಕಾಯಬೇಕಾಗ್ತದೆ ಅಷ್ಟೇ, ಯಾಕೆಂದರೆ ಸಂಪೂರ್ಣವಾಗಿ ಮುಕ್ತವಾಗಿದೆ. ಅದಕ್ಕಾಗಿ ಈಗ ಮೊದಲನಾಗಿ ಪೃಥ್ವಿ ಕೋಟ್ಯಾನ್, ನಿಮ್ಮ ಸಾಮರ್ಥ್ಯವನ್ನು ಆಧರಿಸಿಕೊಂಡು
ಜೊತೆಗೆ ಬಹಳಷ್ಟು ಸುಲಲಿತವಾಗಿ ನಿಮ್ಮ ಸಂಗೀತದ ಒಂದು ಅಂಶವನ್ನು ಗಮನಿಸಿದಾಗ ನಿಮ್ಮನ್ನು ನೇರವಾಗಿ ಆಯ್ಕೆ ಮಾಡಲಿಕ್ಕೆ ಈ ಅಂಕಗಳು ಪರಿಗಣನೆ ಆಯಿತು. ಅಭಿನಂದನೆಗಳು ನಿಮಗೆ. ಇನ್ನು ಸಂತೋಷ್ ಕೆ ಅವರು ಬಹಳ ಅದ್ಭುತವಾಗಿ ಹಾಡಿದ್ರಿ, ಭಾವನಾತ್ಮಕ ಹಾಡಿದ್ರಿ. ಆದರೆ ಸಂಗೀತ ಅಂಶವನ್ನು ನೋಡಿದಾಗ ಅದು ಸ್ವಲ್ಪ ನಿಮ್ಮನ್ನು ಚೂರು ಹಿಂದಕ್ಕೆ ಬಂತು, ಪೃಥ್ವಿಯವರಿಗಿಂತ ಸ್ವಲ್ಪ ಹಿಂದಕ್ಕೆ. ಹಾಗಾಗಿ ನಿಮ್ಮನ್ನು ವೇಟಿಂಗ್ ಲಿಸ್ಟಲ್ಲಿ ಇಟ್ಟಿದ್ದೇವೆ, ಮತ್ತೆ ನೋಡೋಣ ಏನಾಗ್ತದೆ. ಇನ್ನು ಸಮೀಕ್ಷಾ ಅವರು, ಇವರು ಕೂಡ ಅಷ್ಟೇ ಬಹಳಷ್ಟು ಸುಂದರವಾಗಿ ಹಾಡಿದ್ರು, ಒಳ್ಳೆ ಆಯ್ಕೆಗಳು. ಆದರೂ ಮತ್ತೊಮ್ಮೆ ಆ ಸಂಗೀತದ ಸೂಕ್ಷ್ಮತೆಗಳನ್ನು ಗಮನಿಸಿಕೊಂಡು ಇವರನ್ನು ಕೂಡ ವೇಟಿಂಗ್ ಲಿಸ್ಟಲ್ಲಿ ಇಟ್ಟಿದ್ದೇವೆ. ಅದೇ ರೀತಿಯಾಗಿ ಸಂತೋಷ್ ಆಚಾರ್ ಬಹಳಷ್ಟು ಚೆನ್ನಾಗಿ ಹಾಡುವಂತಹ ಸಾಮರ್ಥ್ಯ ಇದೆ, ಮತ್ತು ಒಳ್ಳೆ ಸಾಮರ್ಥ್ಯದ ಜೊತೆಗೆ ಆ ಪ್ರೆಸೆಂಟೇಷನ್ ತುಂಬ ಚೆನ್ನಾಗಿದೆ. ಆದರೆ ಸುತ್ತನ್ನು ಕೂಡ ನಾವು ಆಧರಿಸಿಕೊಂಡಂಥ ಸಂದರ್ಭದಲ್ಲಿ ಇವರನ್ನು ಕೂಡ ಅಷ್ಟೇ ನಾವು ವೇಟಿಂಗಲ್ಲಿ ಸದ್ಯಕ್ಕೆ ಇಟ್ಟಿದ್ದೇವೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಂಪೂರ್ಣವಾದಂಥ ಫಲಿತಾಂಶವನ್ನು ಕೊಟ್ಟು ಬಿಡ್ತೇವೆ. ಓಕೆ, ಧನ್ಯವಾದಗಳು ಯಶವಂತ್ ಸರ್. ಈ ಒಂದು ಸುತ್ತಿನಲ್ಲಿ ಒಬ್ಬರು ನೇರವಾಗಿ ಮುಂದಿನ ಸುತ್ತಿಗೆ ತೇರ್ಗಡೆಯಾಗಿದ್ದಾರೆ, 3 ಜನ ವೇಟಿಂಗ್ ಲಿಸ್ಟಲ್ಲಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಯಾರೆಲ್ಲ ವೇಟಿಂಗ್ ಲಿಸ್ಟಲ್ಲಿದ್ದವರು ಮುಂದಿನ ಹಂತಕ್ಕೆ ತೇರ್ಗಡೆ ಹೊಂತಾರೆ ಗೊತ್ತಾಗ್ತದೆ. ಇದುವರೆಗೆ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲ ಸ್ಪರ್ಧಾಳು ಕೂಡ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಆತ್ಮೀಯ ವೀಕ್ಷಕರೇ, ದೈಜಿ ವರ್ಲ್ಡ್ ಸ್ವರಸಾಗರದ ಮೊದಲನೇ ಸುತ್ತಿನ ಸ್ಪರ್ಧೆ ಬಹಳ ಯಶಸ್ವಿಯಾಗಿ ಮುಗಿದಿದೆ. ಈ ಒಂದು ಸುತ್ತಿನಿಂದ 30 ಮಂದಿ ಮುಂದಿನ ಸುತ್ತಿಗೆ ತೇರ್ಗಡೆಗೊಳ್ತಾರೆ, 10 ಮಂದಿ ಎಲಿಮಿನೇಟ್ ಆಗ್ತಾರೆ. ಈ 10 ಮಂದಿ ಯಾರು ಎನ್ನುವ ವಿವರವನ್ನು ಇದೀಗ ಯಶವಂತ್ ಎಂ ಜಿ ಅವರು ನೀಡಲಿಕ್ಕಿದ್ದಾರೆ. ಮೊದಲ ಸುತ್ತಿನಲ್ಲಿ 40 ಜನ ಅದ್ಭುತವಾದಂಥ ಗಾಯಕಿಯರು. ಆದರೆ ಕೆಲವು ಕ್ಷಣಗಳು ಅವರನ್ನು ಹಿಂದಿಕ್ಕಿದೆ ಅಷ್ಟೆ. ಹಾಗಾಗಿ ಸಂಗೀತದ ಅಂಶಗಳನ್ನೇ ಆಧರಿಸಿಕೊಂಡು ನಾವು ಫಲಿತಾಂಶವನ್ನು ಈ ಒಂದು ಪತ್ರಿಕೆಯಲ್ಲಿ ಈಗಾಗಲೇ ನಾವು ನಮೂದಿಸಿಕೊಂಡಿದ್ದೇವೆ. ಆ 10 ಜನ ಈ ಮುಂದಿನ ಹಂತಕ್ಕೆ ಹೋಗಲು ಅರ್ಹರು ಆಗಿರುವುದಿಲ್ಲ. ಯಾಕೆಂತಂದರೆ ನಾವು ನಮ್ಮ ರೂಲ್ಸ್ ಪ್ರಕಾರವಾಗಿ ಅವರಿಗೆ ಮುಂದಿನ ದಿನಗಳಲ್ಲಿ ಅವರಿಗೆ ಅವಕಾಶನೂ ಕೊಡ್ತೇವೆ. ಆದರೆ ಸ್ಪರ್ಧೆ ಆದುದರಿಂದ ಈ 10 ಜನರನ್ನು ಬಿಟ್ಟು ಇನ್ನು 30 ಜನರು ಮುಂದಿನ ಸುತ್ತಿಗೆ ತಯಾರಿ ನಡೆಸಬೇಕು ಅಂತ ವಿನಂತಿ ಮಾಡಿಕೊಳ್ಳುತ್ತೆ. ಆ 10 ಜನರು ನಮ್ಮ ಸ್ಪರ್ಧೆಯಿಂದ ಹೊರ ಹೋಗ್ತಿರತಕ್ಕಂತಹ ಆ ಅದ್ಭುತ ಕಂಠಸಿರಿಗಳ ವಿವರ ಹೀಗಿದೆ. ಇದೀಗ ನಮ್ಮ ಸ್ಪರ್ಧೆಯಿಂದ ಹೊರಗೆ ಹೋಗ್ತಿರತಕ್ಕಂತಹ ಅದ್ಭುತವಾದಂತಹ ಕಂಠಸಿರಿಗಳ ವಿವರ ಈ ರೀತಿಯಾಗಿದೆ. ಮೊದಲನೇದಾಗಿ ರಿಜಿಸ್ಟ್ರೇಷನ್ ನಂಬರ್ DSS 24/104 ಶೆರ್ಲಿನ್. ಹಾಗೆ ಎರಡನೇ ಸ್ಪರ್ಧಿ ಸಿಲಿವಿನಿಯ ರಿಜಿಸ್ಟ್ರೇಷನ್ ನಂಬರ್ DSS 24/28. ಮೂರನೆಯ ಸ್ಪರ್ಧಿ ಅಂಕಿತ ರಿಜಿಸ್ಟ್ರೇಷನ್ ನಂಬರ್ DSS 24/145. ಹಾಗೆ ನಾಲ್ಕನೆಯ ಗಾಯಕ ದಿನೇಶ್ ರಿಜಿಸ್ಟ್ರೇಷನ್ ನಂಬರ್ DSS 24/44. ಹಾಗೆ ಐದನೆಯ ಗಾಯಕ ಗೌರವ್ DSS 24/77. ಹಾಗೆ ಆರನೆಯ ಗಾಯಕ ಆದಿತ್ಯ ರಿಜಿಸ್ಟ್ರೇಷನ್ ನಂಬರ್ DSS 24/02. ಹಾಗೆ ಏಳನೆಯ ಗಾಯಕ ಮುಸ್ತೈನ್ ರಿಜಿಸ್ಟ್ರೇಷನ್ ನಂಬರ್ DSS 24/103. ಇನ್ನು ಎಂಟನೆಯ ಗಾಯಕ ಗಣೇಶ್ ಕುಲಾಲ್ ರಿಜಿಸ್ಟ್ರೇಷನ್ ನಂಬರ್ DSS 24/86. ಹಾಗೆ ಒಂಬತ್ತನೇ ಗಾಯಕ ಪ್ರತೀಕ್ ರಿಜಿಸ್ಟ್ರೇಷನ್ ನಂಬರ್ DSS 24/169. ಹಾಗೆ ಹತ್ತನೆಯ ಅಂದರೆ ಕೊನೆಯ ಗಾಯಕ ಸಂತೋಷ್ ಆಚಾರ್ DSS 24/127. ಇಷ್ಟು ಜನ ಸ್ಪರ್ಧಿಗಳು ಮುಂದಿನ ಹಂತಕ್ಕೆ ಆಯ್ಕೆಯಾಗಿರುವುದಿಲ್ಲ. ಆದರೂ ಕೂಡ ಇವರ ಸಂಗೀತ ಪಯಣ ಉನ್ನತವಾಗಿ ಬೆಳೆಯಲಿ ಅಂತ ನಮ್ಮೆಲ್ಲರ ಶುಭ ಹಾರೈಸ್ತಾ ಇವರಿಗೆಲ್ಲರೂ ಕೂಡ ದೇವರು ಒಳ್ಳೇದು ಮಾಡಲಿ. ಮೊದಲ ಸುತ್ತಿನಿಂದ
ಮುಂದಿನ ಸುತ್ತಿಗೆ ಆಯ್ಕೆಯಾದ ಎಲ್ಲ ಸ್ಪರ್ಧಾಳುಗಳಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ, ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಸ್ಪರ್ಧಾಳುಗಳಿಗೂ ಹಾಗೂ ವಿಶೇಷವಾಗಿ ತೀರ್ಪನ್ನು ನೀಡಿದ ಎಲ್ಲ ತೀರ್ಪುಗಾರರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಇಲ್ಲಿಗೆ ಇಂದಿನ ಈ ಸಂಚಿಕೆ ಮುಕ್ತಾಯವಾಯಿತು. ಮುಂದೆ ರೋಚಕ ಹಣಾಹಣಿ ಈ ಒಂದು ದೈಜಿ ವರ್ಲ್ಡ್ ಸ್ವರಸಾಗರದಲ್ಲಿ ನಡೆಯಲಿಕ್ಕಿದೆ. 30 ಮಂದಿ ಅದ್ಭುತ ಗಾಯಕರು ಮುಂದಿನ ಹಂತದಲ್ಲಿ ತೇರ್ಗಡೆಗೊಂಡಿದ್ದಾರೆ. ಮುಂದಿನ ಹಂತದಲ್ಲಿ ಯಾವ ರೀತಿಯಲ್ಲಿ ಈ ಸ್ಪರ್ಧೆ ಮುಂದುವರಿಯುತ್ತದೆ ಕಾದು ನೋಡೋಣ. ಇಂದಿನ ಈ ಸಂಚಿಕೆಯನ್ನು ಮುಕ್ತಾಯಿಸ್ತಾ ಇದ್ದೇವೆ. ಮುಂದೆ ಸಿಗೋಣ. ಎಲ್ಲರಿಗೂ ನಮಸ್ಕಾರ. Digi World Swara Sagar.